ಅದೇ ಬರ್ತಿಲ್ಲ. नवै तत्व यतोहम ब्रह्मलोकादागतः तस्मिन् नवै तत्व एतदस्ति यत्पृच्छसि। ಅಲ್ಲ ಅದಿಲ್ಲ ಅಲ್ಲೇನೋ ಇಲ್ಲಿ ಯಾವ ಬ್ರಹ್ಮಲೋಕಕ್ಕೆ ನಾನು ಬಂದನೋ ಅಂದ್ರೆ ಸಮಾಧಿಯಲ್ಲಿ ಧ್ಯಾನದಲ್ಲಿ ಬ್ರಹ್ಮಲೋಕ ಮುಳುಗ್ಬಿಟ್ಟಿರ್ತೀನಿ. ಧ್ಯಾನ ಮಾಡ್ತಾ ಮಾಡ್ತಾ ಆ ಬ್ರಹ್ಮಲೋಕ ಮುಳುಗಿರ್ತಿರಲ್ಲ, ಅಲ್ಲಿ ಬಂದ್ಮೇಲೆ ಆ ಬ್ರಹ್ಮಲೋಕದಲ್ಲಿ ಅದಿಲ್ಲ. ಅದಿಲ್ಲ ಅಂದ್ರೆ ಯಾವ್ದಿಲ್ಲ? ಏನ್ ಕೇಳ್ತಿದ್ಯೋ ಅಲ್ಲೂ ಉದಯಾಸ್ತಮಾನ ಉಂಟೋ? ಆ ಬ್ರಹ್ಮಲೋಕದ ಉದಯಾಸ್ತಮಾನ ಉಂಟೋ ಅಂತ ಕೇಳಿದಲ್ಲಪ್ಪ. ಅಲ್ಲಿ ಉದಯಾಸ್ತಮಾನ ಆದ್ರೆ ಯಾವುದು ಇಲ್ಲ. ಸಕೃತ್ ವಿಭಾತ, ಸದಾ ವಿಭಾತ, ಅದು ಯಾವಾಗಲೂ ತೋರ್ಕೊಳ್ತಾ ಇರುವಂತಹ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪ ಬ್ರಹ್ಮಸ್ವರೂಪ. ನೈತತ್ಯ ನಿಂಬ್ಲೋಚ ಅಸ್ತಗಮ ಅಸ್ತಗಮ ಅಸ್ತಗಮತ ಅಸ್ತಗಮತ್ ಅಸ್ತಮಗಮತ್ ಅಸ್ತಮಗಮತ್ ಸವಿತಾ ನ ಚ ಉದೀಯಾಯ ಉದ್ಗತಃ ಕುತಶ್ಚಿತ್ ಕದಾಚನ ಕಸ್ಮಿಂಶ್ಚಿತ್ ಕಾಲೇ ಇತಿ. ಅಲ್ಲಿ ನಿಂಬ್ಲೋಚ ಇಲ್ಲ, ಅಸ್ತಮಗಮತ್ ಅಸ್ತಮಾದ ಮುಳುಗ್ಬಿಟ್ಟ ಅನ್ನೋದಲ್ಲಿಲ್ಲ. ಎಂದಿಗೂ ನ ಉದೀಯಾಯ ಉದ್ಗತಃ ಯಾವಾಗ ಮೇಲಕ್ಕೂ ಬಂದಿರೋದು ಇಲ್ಲ, ಉದಯವಾಗೋದೂ ಇಲ್ಲ, ಅಸ್ತಮಾನವಾಗೋದೂ ಇಲ್ಲ, ಏನೂ ಇಲ್ಲ ಆ ಲೋಕದಲ್ಲಿ ಅಂತ ಅಂದ. ಕದಾಚನ ಕಸ್ಮಿನ್ ಕಾಲ, ಯಾವ ಕಾಲದಲ್ಲೂ ಅಂದ್ರೆ ಇವತ್ತು ಇಲ್ಲ, ನಾಳೆ ಇಲ್ಲ, ಹೇಳ್ಬಿಡ್ತೀವಿ, ಯಾವಾಗಲೂ ಇಲ್ಲ. ಕಸ್ಮಿನ್ ಕಾಲ ಉದಯಾಸ್ತಮಯ ವರ್ಜಿತೋ ಬ್ರಹ್ಮಲೋಕ ಚಂದ್ರಪನ್ನಂ ಇತ್ಯುಕ್ತ ಶಪಥಮ್ಯ ಪ್ರತಿವೇದೇ. ಅದು ಹೆಂಗಾಗುತ್ತೆ? ಎಲ್ಲಾದ್ರೂ ಉದಯಾಸ್ತಮಾನ ಇಡ್ಲೇಬೇಕಪ್ಪ. ಉದಯಾಸ್ತಮಾನ ಇದೆಯವ್ರು ಬ್ರಹ್ಮಲೋಕ ಅಂತಂದ್ರೆ ಇದು ಐ ವೋಂಟ್ ಬಿಲೀವ್, ನಾನು ನಂಬಲ್ಲ, ನಾನು ಒಪ್ಪಲ್ಲ, ನನಗಿದು ಇದಾಗಲ್ಲ, ತಿಳಿಸಲ್ಲ ಅಂತಂದ್ರೆ ಶಪಥಮಿವ ಆಣೆ ಮಾಡಿ ಹೇಳೋದ್ರಿಂದ ಪುಸ್ತಕದ ಆಣೆ, ಶಂಕರಾಚಾರ್ಯ ಮೇಲೆ ಆಣೆ, ಬ್ರಹ್ಮನ ಮೇಲೆ ಆಣೆ, ದೇವರ ಆಣೆಗೂ ಕೂಡ ಅಲ್ಲಿ ಇಲ್ಲ, ಉದಯಾಸ್ತಮಾನ ಇಲ್ಲ. ಹೌದು, ಸೂರ್ಯನಿಗೂ ಆತ್ಮ ಅದು. ಹೇ ದೇವಾಹ ಸಾಕ್ಷಿಣೋ ಯೂಯಂ ಶೃಣುತ, ದೇವತೆಗಳನ್ನ ಸಾಕ್ಷಿಯಾಗಿ ಮಾಡ್ಕೊಂಡು, ದೇವತೆಗಳನ್ನ ಇದಾಗಿಟ್ಕೊಂಡು, ಪ್ರಮಾಣ ಇಟ್ಕೊಂಡು ಸಾಕ್ಷಿಗಳಾಗಿರ್ತ ದೇವತೆಗಳೆಲ್ಲ ನಿಮ್ಮ ಸಾಕ್ಷಿಗಳು, ನೀವು ಕೂಡ ಕೇಳಿ ನಾನು ಹೇಳ್ತಾ ಇರೋ ಸ್ಟೇಟ್ಮೆಂಟ್ ಸುಳ್ಳಲ್ಲ. ಏನು? ಯಥಾ ಮಯಾ ಉಕ್ತಂ ಸತ್ಯಂ ವಚಃ ತೇನ ಸತ್ಯೇನ ಅಹಂ ಬ್ರಹ್ಮಣ ಬ್ರಹ್ಮಸ್ವರೂಪೇಣ ಮಾ ವಿರಾಧಿಷಿ ಮಾ ವಿರುದ್ಧೇಯಂ. ರಾಧಿಷಿ ರಾಧ. ಯಾವ ರೀತಿ ನಾನು ಹೇಳಿದನೋ ಆ ಸತ್ಯವನ್ನ, ಆ ಸತ್ಯವಂತ ಬ್ರಹ್ಮದೊಡನೆ, ಬ್ರಹ್ಮಸ್ವರೂಪದೊಡನೆ ನಾನು ವಿರೋಧವನ್ನು ಹೊಂದದೇ ಇರುವಂತಾಗಲಿ. ನಾನು ಯಾವಾಗಲೂ ಬ್ರಹ್ಮಸ್ವರೂಪಕ್ಕೂ ನನಗೂ ಏಕಾತ್ಮತೆ, ಅನನ್ಯತೆ, ಸಾಕ್ಷಾತ್ ಗೋಚರವಾಗುವುದು ಆ ರೀತಿ ಆಗಬೇಕೇ ಹೊರತು ಬ್ರಹ್ಮದೊಡನೆ ನನಗೆ ವಿರೋಧವಾಗದಿರಲಿ ಎಂಬುದಾಗಿ. ನಾನು ವಿರುದ್ಧವಾಗದೇ ಇದ್ದವನಾಗೇನು, ನನಗೆ ಬ್ರಹ್ಮಕ್ಕೂ ನನಗೂ ವಿರೋಧವಿಲ್ಲ. ನಾನು ಯಾವಾಗ ಬ್ರಹ್ಮಸ್ವರೂಪ ಕಂಡುಕೊಂಡವನು, ನಿತ್ಯ ಚೈತನ್ಯ ಸ್ವರೂಪನು. ನಿತ್ಯ ಚೈತನ್ಯ ಸ್ವರೂಪ ನನಗೆ ಅಸ್ತಮಾನ ಉದಯ ಎರಡೂ ಇಲ್ಲ. ಅಪ್ರಾಪ್ತಿ ಬ್ರಹ್ಮಣೋ ಮಮ ಮಾಭೂದಿತ್ಯರ್ಥ ಅಂದ್ಬಿಟ್ರು. ಬ್ರಹ್ಮದೊಡನೆ ವಿರೋಧ ಪ್ರಸಂಗವೇ ಇಲ್ಲಲ್ಲ. ಯಾಕೆ ಬ್ರಹ್ಮದ ವಿರೋಧನಿಗೆ ಅಂದ್ರೆ ವಿರೋಧ ಅಲ್ಲ, ಬ್ರಹ್ಮದ ಅಪ್ರಾಪ್ತಿ ನನಗೆ ಆಗದೆ ಇರಲಿ ಅಷ್ಟೇ ಅರ್ಥ ಅದಕ್ಕೆ. ಬ್ರಹ್ಮಣ ಅಪ್ರಾಪ್ತಿ ಮಾಭೂ, ಬ್ರಹ್ಮದ ಅಪ್ರಾಪ್ತಿಯು ನನಗೆ ಆಗದಿರಲಿ. ಅಂದ್ರೆ ಯಾವಾಗಲೂ ಬ್ರಹ್ಮವನ್ನು ನಾನು ಸಾಕ್ಷಾತ್ತಾಗಿ ಕಂಡುಕೊಂಡವನಾಗಿರುವಂತ ಆಗಬೇಕು. ನನಗೆ ಬ್ರಹ್ಮವು ಪರೋಕ್ಷವಾಗದಿರಲಿ. ಮಾಹಂ ಬ್ರಹ್ಮ ನಿರಾಕೃಯ ನಾನು ಬ್ರಹ್ಮವನ್ನು ನಿರಾಕರಣೆ ಮಾಡದಿರುವಂತಾಗಲಿ, ಬ್ರಹ್ಮವು ನನ್ನನ್ನು ನಿರಾಕರಣೆ ಮಾಡದಿರುವಂತಾಗಲಿ. ಅನಿರಾಕರಣ ಮಸ್ತು ಅನಿರಾಕರಣ.
ಅದು ನಿರಾಕರಣೆ ಮಾಡದೇ ಇರಲಿ, ನಾವು ನಿರಾಕರಣೆ ಮಾಡದೇ ಇರಲಿ. ಆ ಆತ್ಮ ನಿಂತಾಗ ಯಾವ ಉಪನಿಷತ್ ಧರ್ಮ ಇದೆ, ಸಚ್ಚಿದಾನಂದ, ಅದ್ವೈತ್ವ, ಅಭಯತ್ವ, ಅಮೃತತ್ವ, ಅದು ನನಗಿರಲಿ. ಆ ಗುಣ ನನಗಿರಲಿ. ಅದೆಲ್ಲಿ अस्मा उदेति न निम्लोचति सकृद्दिवा हैवास्मै भवति य एतामेवं ब्रह्मोपनिषदं वेद उदेति न निम्लोचति सकत दिवा हा एव अस्मै भवति यः एताम् एवं ब्रह्म उपनिषदं वेद. ಬ್ರಹ್ಮೋಪನಿಷದಂ ಒಂದೇ ಪದ. ಬ್ರಹ್ಮೋಪನಿಷದಂ ವೇದ. ಬ್ರಹ್ಮೋಪನಿಷದ ಒಂದು ವೇದ ಗುಹ್ಯ ಅಂದ್ರೆ ಬ್ರಹ್ಮೋಪನಿಷದ ವೇದ ರಹಸ್ಯ ಅಂತ. ಬ್ರಹ್ಮನ ವೇದ. ಇವನನ್ನು ಕುರಿತು ಒಂದು ಸಾಕ್ಷಾತ್ಕಾರ ಮಾಡಿಕೊಂಡ, ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಇವನಿಗಾಗಿ ಸೂರ್ಯ ಉದಯವಾಗಲ್ಲ, ಆತ್ಮಾನೂ ಆಗಲ್ಲ. ಸಕೃದ್ದಿವ ಸಕೃತನೇನ ಸದಾ ಅಂತ, ಸಕೃತ್ ಸದಾ ಅಂತ ಅಪರಪುರುಷ. ಒಂದ್ಸಲ ಅಂತ ತೋರ್ತಾ ಇದೆ, ಸದಾ ತೋರ್ಸದೆ. ಯಾವಾಗಲೂ ಒಂದ್ಸಲ ಆಗ್ಬಿಟ್ರೆ ಇನ್ನು ಆಗ್ಬೇಕಾಗಿಲ್ಲ ಅಂತ. ಒಂದ್ಸಲ ತೋರ್ಕೊಂಡ್ಬಿಟ್ರೆ ಇದು ತೋರ್ತಾನೆ ಅಂತ ಬ್ರಹ್ಮ ಸದಾ ಅಂತ ಕೆಲಸ ಮಾಡ್ತದೆ. ಸದಾ ದಿವಾ ಯಾವಾಗಲೂ ಹಗಲೇ. ಸೂರ್ಯನಿಗೆ ಯಾವಾಗಲೂ ರಾತ್ರಿ, ಸೂರ್ಯನಿಗೆ ರಾತ್ರಿ ಆಗುತ್ತಾ? ಯಾಕಂದ್ರೆ ಬೆಳಗ್ಗೆ ಸ್ವರೂಪ ಹಾಗೆ ಸೂರ್ಯನಿಗೆ ಒಂದಾಗ್ಬಿಡ್ತೀಯಾ, ನಿಂಗಿಂತ ಕಟ್ಟೆ ಬರುತ್ತೆ. ಯಾವಾಗಲೂ ಹಗಲೇ, ನಿದ್ದೆನೇ ಇಲ್ಲ, ನಿದ್ದೆನೂ ಬೇಕಿಲ್ಲ. ಕಷ್ಟ ನಿದ್ದೆ ಬೇಕಲ್ವಾ? ಚೆನ್ನಾಗಿ ಬೆಳಗ್ಗೆ ಬೇಗ 8:30 ಮಲ್ಕೊಂಡ್ರೆ ಮಲ್ಕೊಂಡೆ ಬಂದಂಗೆ ಚೆನ್ನಾಗಿ ಮಲ್ಕೊಂಡು ದಪ್ಪ ಬೆಡ್ಶೀಟ್ ಹಾಕೊಂಡು ಹಗಲೇ ಇವನಿಗಿರುತ್ತದೆ. ಯಾವಾಗ ಈ ಬ್ರಹ್ಮೋಪನಿಷತ್ತನ್ನು ಅರಿಯುತ್ತಾನೋ, ಆ ಬ್ರಹ್ಮೋಪನಿಷತ್ತನ್ನು ಅರಿತವನಿಗೆ ಈ ಯಾವಾಗಲೂ ಹಗಲೇ ಯಾವಾಗಲೂ ಬ್ರಹ್ಮ ಪ್ರತ್ಯಕ್ಷಗೋಚವಾಗಿರುತ್ತೆ. ಸತ್ಯಂತೇನೋಕ್ತಿ ಮಿಥ್ಯಾಹ ಶ್ರುತಿ. ಅವನು ಹೇಳಿ ಕರೆಕ್ಟು ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಅವನು ಏನ್ ಹೇಳ್ತಿದ್ದಾನೆ, ಆ ಬ್ರಹ್ಮಲೋಕದಲ್ಲಿ ಹಗಲು ರಾತ್ರಿಗಳಿಲ್ಲ, ಯಾವಾಗಲೂ ಹಗಲಿಲ್ಲ, ಯಾವಾಗಲೂ ಚೈತನ್ಯ ಪ್ರಕಾಶ ಸ್ವರೂಪವೇ, ನಿರಂತರವಾದ ಅಖಂಡವಾದ ಮುಕ್ತಾಗದ ಚೈತನ್ಯ ಸ್ವರೂಪ ಅದು. ನಹವಾಸ್ಮಿ ಯಥೋಕ್ತ ಬ್ರಹ್ಮವಿದೆ ನೋದೇತಿ ನ ನಿಮ್ಲೋಚತಿ ನಾಸ್ತಮೇತಿ. ಇವನಿಗಾಗಿ ಈ ಮೇಲೆ ಹೇಳಿದಂತಹ ಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವನಿಗೆ ಸೂರ್ಯ ಉದಯವಾಗುವುದಾಗಲಿ ಅಸ್ತಮಾನವಾಗುವುದಾಗಲಿ ಎರಡೂ ಆಗುವುದಿಲ್ಲ. ಸೂರ್ಯಾತ್ಮನಾಗ್ಬಿಡ್ತಾನೆ, ಸೂರ್ಯನಲ್ಲಿ ಒಂದಾಗ್ಬಿಡ್ತಾನೆ. ಅವಾಗ ಏನ್ ಮಾಡ್ತೀಯಾ? ಮೃತ್ಯುದಸ್ಯ ಆತ್ಮ ಭವತಿ ಏತಾಸಾಂ ದೇವತಾನಾಂ ಏಕೋ ಭವತಿ. ಮೃತ್ಯುಗ ಆತ್ಮ ಬಿಟ್ರೆ ಮೃತ್ಯು ಅಂತ ಮಾಡ್ತಾನೆ. ತನಗೆ ಆಬ್ಜೆಕ್ಟ್ ಆದವನು ವಿಷಯವಾದವನು ಮೃತ್ಯು ಸಂಹಾರ, ಮೃತ್ಯು ಸ್ವರೂಪ ಆಗ್ಬಿಟ್ರೆ ಏನ್ ಮಾಡ್ತಾನೆ. ಮೃತ್ಯುಗೂ ಕೂಡ ಅಂತಕಾಂತಕಾತ್ಮಜಂ, ಅಂತಕಾಂತಕ, ಅಂತಕನಿಗೂ ಅಂತಕ. ಯಾರು? ಗಣಪ, ನಾನು ಗಣಪ ಅಂತಕಾಂತಕಾತ್ಮ ಚಿಂತ್ಯ ರೂಪ ಮಂತಹೀನ ಮಂತರಾಯ ಕಂತರಂ ಕೃದಂತರೇ ಜರಂತ ಗೊತ್ತಿಲ್ವಾ? ಕಿಂತು ಚಿರಶ್ಚೀನ ವಂಶ ಅಸಾವಾದಿತ್ಯೋ ದೇವಮಧು ತಸ್ಯ ಜೌರೇವ ಚಿರಶ್ಚೀನ ವಂಶ ಅಂದಿದೆಯಲ್ಲ, ಅದು ವಂಶಾದಿ ತ್ರಯವನ್ನು ಅಂತರಿಕ್ಷಮುಪಹ ಮರೀಚಿಯ ಪುತ್ರಾಹ ಅದೆಲ್ಲವನ್ನು ತಿಳ್ಕೊಂಡವನಾದರೆ ಅವನಿಗೆ ಅಮೃತ ಸಂಬದ್ಧವಾಗಿ ಯಾವುದನ್ನು ನಾವು ಹೇಳಿದೀವೋ ಅದೆಲ್ಲವನ್ನು ಯಾವ ತಿಳಿದಿರ್ತಾನೋ ಅವನಿಗೆ ಈ ಬ್ರಹ್ಮ ಯಾವಾಗಲೂ ತೋದಾನೆ ಇರುತ್ತೆ. ಆ ದೊಡ್ಡ ಉಪಾಸನೆ. ಇದನ್ನ ಜ್ಯೇಷ್ಠ ಪುತ್ರನ ಹೇಳ್ಬೇಕಂತೆ ಬಹಳ ಕ್ರೋಧ ಆದಂತ ಸಂಭವ ಇದೆ. ಅಂತ ಶಿಷ್ಯನ ಹೇಳ್ಬೇಕು. ಕಾಲ ಅಪರಿಚ್ಛೇದ್ಯಂ ನಿತ್ಯಮಜಂ ಬ್ರಹ್ಮ ಭವತಿ ಇತ್ಯರ್ಥಃ. ಆ ಉಪಾಸಕನು ಉದಯ ಅಸ್ತಮಾನ ಕಾಲದಿಂದ ಅಪರಿಚ್ಛೇದ್ಯವಾದ ನಿತ್ಯವೂ ಅಜವೂ ಆದ ಬ್ರಹ್ಮವನ್ನೇ ಪಡ್ಕೊಂಡ್ಬಿಡ್ತಾನೆ. ವಸ್ವಾದಿಂದ ಕ್ರಮಮುಕ್ತಿಯನ್ನು ಪಡೆಯುವನು ಅಂತ ಇದರ್ಥ. ಅವನು ಅಲ್ಲಿ ಹೋಗಿ ವಸ್ವಾದಿಂದ ಆಯ್ಕೆಯನ್ನು ಒಂದಾಗಿ ಅಲ್ಲಿಂದ ಮುಂದಕ್ಕೆ ತತ್ವಜ್ಞಾನ ಪಡ್ಕೊಂಡು ಕ್ರಮಮುಕ್ತಿಯನ್ನು ಪಡ್ಕೊಂಡ್ಬಿಡ್ತಾನೆ. ಇಲ್ಲೇ ಮುಕ್ತಿ ಪಡ್ಕೊಂಡು ಎಷ್ಟು ದೊಡ್ಡವರಾಗಲ್ವಾ?
ಲೋಕದಲ್ಲಿ ಮುಕ್ತಿ ಪಡ್ಕೊಂಡು ತತ್ವಜ್ಞಾನ ಪಡ್ಕೊಂಡು ದೊಡ್ಡವನ್ಸಲ್ಲ, ಉಪಾಸಕರು ದೊಡ್ಡವರಾಗ್ತಾರೆ. ಯಾಕೆ ಗೊತ್ತಾ, ಉಪವಾಸಗಳು ಬ್ರೈಟ್ ಆಗ್ತದೆ, ಹೈಲೈಟ್ ಆಗ್ತದೆ, ಹೊಳಗೆ ಬರ್ತಾರೆ. ಅವ್ರಿಗೆ ಜನರಿಗೆ ಅವರಿಂದ ಜಾಸ್ತಿ ಇದಾಗತ್ತೆ. ಉಪಯೋಗ ಅಂತ ಶಬ್ದ ಕಷ್ಟ ಏನಿಲ್ಲ, ಅಡ್ಡಾದಿ ಆಗಲ್ಲ, ಉಪಯೋಗ ಆಗಲ್ಲ. ಉಪಯೋಗ ಅಂದ್ಕೊಂಡಿದ್ದಾರೆ, ಹಾಳಾಗ್ತಾರೆ. ಅವ್ರು ಕೊಡುವಂತ ಮಕ್ಕಳು, ದುಡ್ಡು, ಆರೋಗ್ಯ ಎಲ್ಲ ಅಧ್ಯಾತ್ಮ ಮಾರ್ಗ ತಪ್ಪಿಸತ್ತೆ, ಅದು ಬೇರೆ ಮಾರ್ಗಕ್ಕೆ ಹೋಗುತ್ತೆ. ಹಾಗಾಗಿ ಉಪಾಸಕರು ಹೇಗಾಗಬೇಕು ಅಂದ್ರೆ ತಾವು ಉದ್ಧಾರವಾಗಿ ಎಲ್ಲರನ್ನೂ ಅಧ್ಯಾತ್ಮ ಮಾರ್ಗಕ್ಕೆ ಕರ್ಕೊಂಡ್ಬೇಕೇ ಹೊರತು ಬೂದಿ ಕೊಡೋದು, ಪರಾಣ ಮಾಡೋದು, ಅದ್ ಮಾಡೋದು ಮಾಡ್ಕೊಬೋದು, ಅನುಭವ ಮಾಡೋದು. ಏನಪ್ಪಾ ಅದರಿಂದ ಬರ್ತಾರೆ ಅಂದ್ರೆ ಕಳ್ಕೊಬಹುದು, ಕಳ್ಕೊಳಕ್ ಉಪಯೋಗ ಇಟ್ಕೋಬಹುದು. ಅದನ್ನೇ ಹೈಲೈಟ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಕರ್ಮಿಗಳು 1 ಲೆವೆಲ್, ಉಪಾಸಕರು 2ನೇ ಲೆವೆಲ್, ಜ್ಞಾನಿಗಳು 3ನೇ ಲೆವೆಲ್. ಇದೇ ಮಕ್ಕಳ ಉಪಾಸಕರನ್ನ ಜ್ಞಾನಿಗಳು ಬಿಡ್ತಾರೆ ಲೋಕದಲ್ಲಿ. ಉಪಾಸಕರಿಗೂ ಜ್ಞಾನಿಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಉಪಾಸಕರು ಭಾವನಾತ್ಮಕವಾಗಿ ಒಂದು ಆಂಜನೇಯನೋ, ಗಣಪತಿನೋ, ಅಥವಾ ಇನ್ನೇನೋ ರಾಮನೋ, ಇನ್ನೇನೋ ದೇವಿನೋ ಯಾವುದೋ ಒಂದು ಇಟ್ಕೊಂಡಿರ್ತಾರೆ. ತಪ್ಪಿಲ್ಲ, ಅದು ಭಗವಂತನ ಒಂದು, ಎಲ್ಲವೂ ಭಗವದ್ ರೂಪ ಆದಾಗ. ಆದ್ರೆ ನಿರ್ಗುಣ ನಿರಾಕಾರದ ಪರತತ್ವಕ್ಕೆ ದಾಟ್ಕೋಬೇಕು, ಸತ್ಯವನ್ನು ಕಂಡ್ಕೋಬೇಕು. ಸತ್ಯ ಕಂಡ್ಕೊಂಡ್ರೆ ಪ್ರೆಸೆಂಟಾಗಿರ್ತಾರೆ. ತದ್ಧೈತ ಬ್ರಹ್ಮ ಪ್ರಜಾಪತಯ ಉವಾಚ ಪ್ರಜಾಪತಿರ್ಮನವೇ ಮನಃ ಪ್ರಜಾಭ್ಯಃ ತದ್ಧೈತ ದುದ್ದಾಲಕಾಯ ಆರುಣಯೇ ಜ್ಯೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರೋವಾಚ. तद्धायकाय आरुणये ज्येष्ठाय पुत्राय ब्रह्म प्रोवाच तत् हा एतत् ब्रह्मा प्रजापतये उवाच प्रजापतिः मनवे मनुः प्रजाभ्यः तत् हा एतत् उद्दायकाय आरुणये ज्येष्ठाय पुत्राय पिता ब्रह्म प्रोवाच. ಆ ಈ ಮಧುವಿದ್ಯೆಯನ್ನ ಬ್ರಹ್ಮ ಹಿರಣ್ಯಗರ್ಭನು ಪ್ರಜಾಪತಿ ಹೇಳಿದಂತೆ. ಪ್ರಜಾಪತಿ ಯಾರಿಗೆ? ವಿರಾಟ್ ಪುರುಷನಿಗೆ. ವಿರಾಟ್ ಪುರುಷನಿಗೆ ಅವಶ್ಯಕತೆ ಇದೆಯಾ? ವಿರಾಟ್ ಪುರುಷನಿಗೆ ಸೂರ್ಯಾದಿಗಳೇ ಅವನಿಗೆ ಕರ್ಣ, ಸೂರ್ಯಾದಿ ಕರ್ಣ, ಅವನಿಗೆ ಆ ರೂಪದಲ್ಲಿ ಇದ್ದಾನೆ. ಅವನಿಗೆ ಯಾಕೆ ಬೇಕು ಮಧುವಿದ್ಯೆ? ಸ್ವಾಮಿ ಟಿಪ್ಪಣಿ ಕೊಟ್ಟಿದೆ ನೋಡು. ವಿರಾಟ್ ಪುರುಷನಿಗೆ ಅವಶ್ಯಕತೆ ಇಲ್ಲವಾದರೂ ವಿರಾಜನಿಗೆ ಉಪಾಸನೆ ಬೇಕಿಲ್ಲದಿದ್ರು ಮನ್ಮಾದಿಕರಣ ಬದುಕಿ ಸಂಪ್ರದಾಯ ಬಂದದ್ದು ಹೊಗಳಕ್ಕೋಸ್ಕರ ಹೇಳಿದೆ ಅಷ್ಟೇ. ಅವನು ಉಪಾಸನೆ ಮಾಡ್ಬೇಕಾಗಿಲ್ಲ, ಅವನೇ ವಿರಾಟ್ ಪುರುಷನ ಆಗೋದೇ ಇದು ವಿದ್ಯೆಯ ಫಲ. ವಿರಾಟ್ ಪುರುಷನಿಗೆ ಅದಕ್ಕೆ ವಿದ್ಯೆ ಬಹಿರಂಗ ಬಂಗೂ ಬೇಕಿಲ್ಲ. ಮನು ಹೇಳ್ದ. ಮನು ಯಾರೋ ಆದಿರಾಜ. ಅಲ್ಲಿನ ಮನು ಪ್ರಜೆಗಳಿಗೆಲ್ಲ ಹೇಳ್ಬಿಟ್ರಂತೆ. ಪ್ರಜೆಗಳಿಗೆಲ್ಲ ಹೇಳ್ಮೇಲೆ ಎಲ್ರೂ ಹೇಳ್ಬೋದಲ್ಲ ಅಂದ್ರೆ ಇಲ್ಲ ಇಲ್ಲ, ಇದನ್ನ ಉದ್ದಾಲಕನೆಂಬ ಆರುಣಿಗೆ, ಅವನ ಉದ್ದಾಲಕಾಯ ಆರುಣಿಗೆ, ಅವನು ಜ್ಯೇಷ್ಠ ಪುತ್ರ. ಅವನಿಗೆ ಅವನ ತಂದೆ ಹೇಳಿದಂತೆ. ಅವನ ತಂದೆ ಯಾರು ಹೇಳಿಲ್ಲ. ಉದ್ದಾಲಕನಾದ ಆರುಣಿಗೆ ಅವನು ಜ್ಯೇಷ್ಠ ಪುತ್ರ, ಅವನಿಗೆ ಅವನ ಅಪ್ಪ ಹೇಳ್ದ ಅಂತ ಅಷ್ಟೇ ಹೇಳ್ತಾರೆ. ಅವನ ಅಪ್ಪ ಯಾರು ಕಥೆ ಇಲ್ಲೇ ಇಲ್ಲ ಇಲ್ಲಿ. ಶ್ವೇತಕೇತುಗ ಅಪ್ಪ ಉದ್ದಾಲಕಾರುಣೆ, ಉದ್ದಾಲಕಾರುಣಿ ಅಪ್ಪ ವರುಣ ಅನ್ಬೇಕು. ಅವನು ಆರುಣಿ, ವರುಣನ ಪುತ್ರ ಆರುಣ ಇದ್ದಾನೆ. ವರುಣ ಯಾರು ಗೊತ್ತಿಲ್ಲ. ಅರುಣ ಅರುಣತಾಮರಸ ವಿಲಾಸ ಚೋರೈಹಿ ರೋಚನ ಮರೀಚಿ ಸಂತಾನೈಹಿ ಆನಂದಯನ್ ಭಗವಾನ್ ಅರವಿಂದಲೋಚನಃ ಸ್ಫುಟಬಿದಮಭಾಷತ. ಬ್ರಹ್ಮ ಹಿರಣ್ಯಗರ್ಭ ವಿರಾಜೆ ಪ್ರಜಾಪತಿಗೆ ಉವಾಚ. ಈ ಮಧುಜ್ಞಾನವನ್ನ, ಮಧುವಿದ್ಯೆಯನ್ನ ಬ್ರಹ್ಮನು ಒಂದು ಹಿರಣ್ಯಗರ್ಭನು ವಿರಾಟ್ ಪುರುಷನಿಗೆ ವಿರಾಜೇನ ಪ್ರಜಾಪತಿಗೆ ಈ ಬ್ರಹ್ಮದ ವಿದ್ಯೆಯನ್ನು ಹೇಳಿಕೊಟ್ಟ. ಸೋಪಿ ಮನವೇ, ಅವನು ಕೂಡ ಆ ವಿರಾಟ್ ಪುರುಷನ ಮನು ಹೇಳ್ದ. ಆದಿರಾಜನಾದ ಮನು ಹೇಳ್ದ. ಮನು ಇಕ್ಷ್ವಾಕ್ವಾದ್ಯಾಭ್ಯ ಪ್ರಜಾಭ್ಯ ಪ್ರೋವಾಚ. ಇದು ವಿದ್ಯಾಂ ಸ್ತೌತಿ. ಮನು ಇಕ್ಷ್ವಾಕುವೆ ಮುಂತಾದ ಪ್ರಜೆಗಳಿಗೆಲ್ಲ ಹೇಳಿದಂತೆ. ಇದು ರಾಜಋಷಿಗಳು, ಆ ರಾಜಋಷಿ ವಂಶದವರಿಗೆ ಹೇಳ್ಕೊಂಡು ಬಂದಂತೆ. ಅವರವ್ರ ಮಾತ್ರ ಹೇಳ್ಕೊಂಡು ಬಂದಂತೆ.
ಹೇಳ್ತಾ ಹೇಳ್ತಾ ವಿದ್ಯೆನ ಹೋಗ್ತಾ ಇದೆ. ಮಹಾ ರಾಜರ್ಷಿ ಬ್ರಹ್ಮರ್ಷಿಗಳಿಂದ ಬಂದಂತಹ ವಿದ್ಯೆ ಇದು. ತಮ್ಮ ಪುರುಷಾರ್ಥ ಸಿಗಲ್ಲ, ಹಣಬಿಟ್ಟಿ ಅಲ್ಲ, ಬಹಳ ದೊಡ್ಡ ಇದಿರ್ಬೇಕು, ಗುರು ಕಚ್ಚೆ ಒಯ್ಯಬೇಕು, ಅವಾಗ ದಕ್ಕತ್ತೆ ಈ ವಿದ್ಯೆ. ಬ್ರಹ್ಮಾದಿ ವಿಶಿಷ್ಟ ಕ್ರಮಾಗತ ಇದೆ. ಬ್ರಹ್ಮವೇ ಮುಂದೆ ಬ್ರಹ್ಮ ವಿರಾಟ್ ಪುರುಷ ಬಂದದ್ದು ಎಂಬುದಾಗಿ ಹೇಳುತ್ತಾ ಈ ಬ್ರಹ್ಮವಿದ್ಯೆಯನ್ನು ಹೊಗಳ್ತಾ ಇದೆ. ಕಿಂಚ ಮಧುಜ್ಞಾನಂ ಉದ್ದಾಲಕಾಯ ಆರಣಯೇ ಪುತ್ರ ಬ್ರಹ್ಮವಿಜ್ಞಾನಂ ಜ್ಯೇಷ್ಠಾಯ ಪುತ್ರಾಯ ಪ್ರೋವಾಚ. ಮತ್ತು ಏನಪ್ಪ ಅಂದ್ರೆ ಅವನ ತಂದೆ ಈ ಮಧು ವಿದ್ಯೆಯನ್ನ ಉದ್ದಾಲಕನೆಂಬ ಆರುಣಿಗೆ ಜ್ಯೇಷ್ಠ ಪುತ್ರನಿಗೆ, ಅವನ ಹಿರಿಮಗನಿಗೆ ಆ ತಂದೆ ಈ ಮಧು ವಿದ್ಯೆಯನ್ನು ಹೇಳ್ಕೊಟ್ಟಂತೆ. ಆದ್ರಿಂದ 4-5 ಜನ ಮಕ್ಕಳು ಇದ್ರು ನಮ್ಮ ತಂದೆಗೆ. ಹಿರಿಮಗನ ಮಾತ್ರ ಅಧಿಕಾರ ಈ ವಿದ್ಯೆ ಕೇಳ್ಕೊಂಡ್ರೆ, ಬಾಕಿಯವರಿಗಿಲ್ಲ. ಇದರೇ ಕಾಮಜಾನ್ ವಿಧಿ ಅಷ್ಟೇ. ಅಪ್ಪ ಜಟ ಹೊಡೆದವರು, ಅವ್ರಿಗೆಲ್ಲ ಇಲ್ಲ. ಜ್ಯೇಷ್ಠ ಪುತ್ರರಿಗೆ ಮಾತ್ರ ಹಿಂಗಿಲ್ಲ ಮದುವೆ. ಜ್ಯೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರಭೂಯ ಪ್ರಣಾಯ್ಯಾಯವ ಅಂತ್ಯವಾಸಿನೇ. ಇನ್ನೂ ಇದೆಯಾ? ನಾನ್ಯಸ್ಮಿ ಕಸ್ಮೀಚನ ಯದ್ಯಪ್ಯಸ್ಮಾ ಇಮಾ ಮದ್ಭಿ ಪರಿಗೃಹೀತಾಂ ಧನಸ್ಯ ಪೂರ್ಣಾಂ ದದ್ಯಾತ್ ಏತದೇವ ತತೋ ಭೂಯೈತಿ. ಜ್ಯೇಷ್ಠಾಯ ಪುತ್ರಾಯ ಪಿತಾ ಬ್ರಹ್ಮ ಪ್ರಬ್ರೂಯಾತ್ ಪ್ರಣಾಯ್ಯಾಯ ವಾ ಅಂತೇವಾಸಿನೇ ನ ಅನ್ಯಸ್ಮೈ ಕಸ್ಮೈ ಚ ನ ಯದಿ ಅಪಿ ಅಸ್ಮೈ ಇಮಾಂ ಅದ್ಭಿ ಪರಿಗೃಹೀತಾಂ ನಸ್ಯ ಪೂರ್ಣಾಂ ದದ್ಯಾತ್ ಏತ್ ಏವ ತತಃ ಭೂಯಃ ಇತಿ ಏತತ್ ಏವ ತತಃ ಭೂಯಃ ಇತಿ. ಇದನ್ನೇ ಗಣೋ ಆ ಜ್ಯೇಷ್ಠಾಯ ಪುತ್ರ ಹಿರಿಮಗನಿಗೆ ತಂದೆಯಾದವನು ಹೇಳ್ಕೊಡ್ಬೇಕು. ಯಾವನೋ ಈ ವಿದ್ಯೆಯನ್ನು ಕಲಿತವನಾಗಿರುತ್ತಾನೋ ಅವನು ಈ ವಿದ್ಯೆಯನ್ನ ಮಗನಿಗೆ ಆಸ್ತಿ ಎಲ್ಲ ಕೊಡ್ಬೇಕಾಗಿರಲ್ಲ. ತೋಟ ಗದ್ದೆ ಬೆಳ್ಳಿ ಬಂಗಾರ ಅಲ್ಲ, ಈ ಮಧು ವಿದ್ಯೆ ಕೊಡ್ಬೇಕು ಎಲ್ಲಕ್ಕಿಂತ. ಮಧ್ಯ ಪರಿಪೂರ್ಣ ಇಡೀ ಅಖಂಡ ಭೂಮಂಡಲಕ್ಕೆ 3 ಅಡಿ ಬಂಗಾರ ಹರಡ್ಬಿಟ್ಟು ಕೊಟ್ರೆ ಎಷ್ಟ ಪುಣ್ಯ. ಅದಕ್ಕಿಂತ ಹೆಚ್ಚಿದ್ದು ಇಡೀ ಭೂಮಂಡಲಕ್ಕೆ 3 ಅಡಿ ಬಂಗಾರ ಬಿಸ್ಕತ್ತು ಜೋಡಿಸು, 3 ಅಡಿ ಎತ್ತ ಜೋಡಿಸ್ಬೇಕು ಇಡೀ ಭೂಮಂಡಲಕ್ಕಲ್ಲ. ಪ್ರಣಾಯ್ಯಾಯ, ಪ್ರಣಯ ಅಂದ್ರೆ ಅತ್ಯಂತ ಪ್ರಿಯತಮ ಅಂದ. ಪ್ರಣಾಯ್ಯ ಪ್ರಿಯತಮನಾಗುವುದಕ್ಕೆ ಯೋಗ್ಯನಾದವನಿಗೆ ಅಂತ ಶಿಷ್ಯನಿಗೂ ಹೇಳ್ಬೋದು. ಬಹಳ ಕ್ಲೋಸೆಸ್ಟ್ ಶಿಷ್ಯ ಅವನಿಗೂ ಹೇಳ್ಬೋದು. ಇಲ್ಲ ಜ್ಯೇಷ್ಠ ಪುತ್ರರಿಗೆ, ಇಬ್ಬರೇ ವಿದ್ಯೆಗೆ ಅಧಿಕಾರ. 6 ವಿದ್ಯೆಗೆ ಅಧಿಕಾರ. ಅದರಲ್ಲಿ 4 ಕಿತ್ತಾಕ್ ಕೊಡ್ರಿ. ಶ್ರೋತ್ರಿಯೋ ಇದು ಬರುತ್ತೆ ವಿದ್ಯೆಗೆ ಷಣ್ಮಾಸ 4, 2, 5 ಭಾಷೆಯಲ್ಲಿ ವಿದ್ಯೆಗೆ 6 ತಿಥಿಗಳು. 4, 2, 5 ಎಲ್ಲಿ ಬರುತ್ತೆ ಬಂದು 4, 2, 5 ಇಲ್ಲಿ ಹೇಳು. ಪ್ರಿಯ ವಿದ್ಯಾವ ವಿದ್ಯಾಂ ಪ್ರಾಹ ತಾನಿ ತೀರ್ಥಾನಿ ಷಣ್ಮಮ. 438 ಪೇಜ್ ನಂಬರ್ ನಮ್ಮ ಕಡೆ. ಅಲ್ಲಿ ಬ್ರಹ್ಮಚಾರಿ ಆದವನಿಗೂ ವಿದ್ಯೆ ಹೇಳ್ಕೊಡ್ಬೋದು, ಧನವನ್ನು ಕೊಡುವವನಿಗೂ ಹೇಳ್ಕೊಡ್ಬೋದು. ತುಂಬಾ ಬೇಧಾವಿ ಅವನು ಹೇಳ್ಬೋದು. ಶ್ರೋತ್ರಿಯನಾಗಿರುವವನು ಪ್ರಿಯನಾದವನು. ವಿದ್ಯೆ ಎಕ್ಸ್ಚೇಂಜ್ ಮಾಡ್ಕೋರು. 6 ಜನ ವಿದ್ಯೆಗೆ ಪಾತ್ರರು ಅಂತ ಹೇಳಿತ್ತು. ಬಂದ 6 ಪಾತ್ರ 4 ಕಿತ್ತಾಕ್ಬಿಡ್ತು. 2 ಜ್ಯೇಷ್ಠ ಪುತ್ರ, ಒಬ್ಬ ಪ್ರಣಾಯ್ಯಾಯ ಅಂತೇವಾಸಿ. ಬಾಕಿಯವರಿಗೆ ಕೊಡ್ಕೂಡುದು ಒಂದು ನಿಷೇಧ ಮಾಡ್ತಾ ಇದೆ.
ನಾನ್ಯಸ್ಮಿ ಅಸ್ಮಿ ಯಾರಿಗಾಯ್ತು ಅವ್ರಿಗೆಲ್ಲ ಹೇಳೋದಲ್ಲ. ಯದ್ಯಪಿ ಒಂದು ವೇಳೆ ಇಮಾಂ ಭೂಮಿ, ಈ ಭೂಮಿಯನ್ನ ಇಂಥ ಅದ್ಭುತ ಚತುಸ್ಸಾಗರ ಪರ್ಯಂತ ಭೂಮಿ, ಧನಸ್ಸು ಪೂರ್ಣ, ಧನ ಅಂದ್ರೆ ಬಂಗಾರ, ಪೂರ್ಣ ಅಂದ್ರೆ 3 ಅಡಿ ದಪ್ಪ ಬಂಗಾರ ತುಂಬಕ್ಕಾಗುತ್ತಾ? ಇಡೀ ಭೂಮಿಗೆಲ್ಲ 1 ಎಕರೆ ತುಂಬಕ್ಕಾಗಲ್ಲ. ಹಂಗಲ್ಲ, ಎಷ್ಟು ಎಕರೆ 3 ಅಡಿ ಬಂಗಾರ ದಪ್ಪ ತುಂಬಿ ದಾನ ಮಾಡಿದ್ರೆ ಎಂಥ ಲೋಕಕ್ಕೆ ಇದ್ದಾನೋ ಅದಕ್ಕಿಂತ ದೊಡ್ಡ ಲೋಕಕ್ಕೆ ಇದ್ದಾನಂತೆ. ಅದಕ್ಕಿಂತ ಹೆಚ್ಚಿಂದ ಇದು. ಇನ್ನೇನ್ ಬೇಕಾ? ತಥೋಭೂಯೈತಿ ತಥೋಭೂಯೈತಿ, ಅದಕ್ಕಿಂತ ಇದು ಬಿಗ್ಗೆಷ್ಟು ಹೆಚ್ಚು, ದೊಡ್ಡ ಶ್ರೇಷ್ಠ. ಇದಂ ಭಾವಯತೆ ಯಥೋಕ್ತಂ ಅನ್ನೋಪಿ ಜ್ಯೇಷ್ಠಾಯ ಪುತ್ರಾಯ ಸರ್ವಪ್ರಿಯಾಯ ಬ್ರಹ್ಮ ಪ್ರಭೂಯ. ಎಲ್ಲಾ ತರ ಪ್ರೀತಿಗೂ ಪಾತ್ರ. ಸರ್ವಪ್ರಿಯಾರ್ಹಾಯ ಅಂದ್ರೆ ವಾದ ಮಾಡದೇ ಇರೋನು, ಕೋಪ ಮಾಡ್ಕೋದೇ ಇರೋನು, ಸೋಮಾರಿ ಆಗದೆ ಇರೋನು, ಸುಳ್ಳು ಯಾವುದು ಇರಬಾರ್ದು. ಒಂದು ಕೆಟ್ಟ ಗುಣಗಳು ಇರತಕ್ಕಂತಹ ಸರ್ವಪ್ರಿಯಾರ್ಹನಾಗಿರ್ತಕ್ಕಂತಹ ಜ್ಯೇಷ್ಠ ಪುತ್ರನಿಗೆ ಅದ್ರಲ್ಲಿ ಏನಾಯ್ತು ಅಂದ್ರೆ ಸರ್ವಪ್ರಿಯಾರ್ಹ ಅಕಸ್ಮಾತ್ ಜ್ಯೇಷ್ಠಗಿಂತ ಕನಿಷ್ಠ ಆಗ್ಬಿಟ್ರೆ ಅವನಿಗೆ ಹೇಳ್ಬೇಕಾಗುತ್ತೆ ಸರ್ವಪ್ರಿಯಾರ್ಹ ಮುಖ್ಯ. ಅದು ಜ್ಯೇಷ್ಠಾನ್ ಮಾತ್ರಕ್ಕೆ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಅಷ್ಟೇ ಅವನು. ಪ್ರಿಯಾರ್ಹನಾಗುವ ಅದೇ ಇವರು ಸ್ಮೃತಿಕಾರರು ತಂದೆಗೆ ಅಪಕ್ರಮ ಮಾಡಿ ಯಾರು ಮುಖ್ಯಾಧಿಕಾರಿಗಳು, ಯಾರು ಪ್ರಿಯ ಮಗನೋ ಅವನು ಅಂತ. ಪ್ರಿಯನಾದ ಮಗ ಕೊಟ್ಟಂತಹ ಪಿಂಡ ಬೇಗ ತಲುಪುತ್ತಂತೆ ಅವನಿಗೆ. ಜಗ ಮಾಡ್ಕೊಂಡ ಜ್ಯೇಷ್ಠ ಮಗ ಇದು ಮೇಲೆ ಹೇಳಿದ್ದಾದ ಇದನ್ನ ಅನ್ಯೋಪಿ ಜ್ಯೇಷ್ಠ ಮತ್ತೊಬ್ಬನು ಕೂಡ ಜ್ಯೇಷ್ಠ ಮಗನಿಗೆ ಸರ್ವಪ್ರಿಯಕ್ಕೂ ಅರ್ಹನಾಗಿರ್ತಕ್ಕಂಥವನಿಗೆ ಅವನಿಗೆ ಹೇಳಬೇಕು ಅಂತ. ಸಾಮಾನ್ಯವಾಗಿ ಜ್ಯೇಷ್ಠ ಪುತ್ರ ಮಕ್ಕಳಿಗೆ ಆ ತಂದೆ ತಾಯಿಗೆ ಪ್ರಿಯ ಆಗಿರಲ್ಲಪ್ಪ, ಕನಿಷ್ಠನೇ ಪ್ರಿಯ ಆಗಿರ್ತೀನಿ, ಮಧ್ಯಮ ಪ್ರಿಯ ಅಂತಾನೆ. ನಾನು ತುಂಬಾ ನೋಡಿದ್ದೀನಿ. ಲಕ್ಷ್ಮಿಯವ್ರಿಗೂ ಅಷ್ಟೇ, ಜಿಷ್ಣುನೇ ಬಾಧೆ ಹೆಚ್ಚು. ಅವನಿಗೆ ತಿಳಿಸಿದ ಪ್ರೀತಿ ಇದೆ, ಜಿಷ್ಣು ಜಾಸ್ತಿ. ನಿಮಗೂ ಅಷ್ಟೇ, ವಿಶ್ವಲಕ್ಷ್ಮಿಗೂ ಅಷ್ಟೇ, ಸಹನಾದ ಜಾಸ್ತಿ, ಕ್ಷಮನಿಂದ ಸಹನಾದ ಜಾಸ್ತಿ, ಚಿಕ್ಕ ಜಾಸ್ತಿ ಪ್ರೀತಿ. ದೊಡ್ಡ ಪ್ರೀತಿ ಇದೆ, ಕಮ್ಮಿ, ಸ್ವಲ್ಪ ಅಷ್ಟಕ್ಕಷ್ಟೇ. ಅಂತೆ ಯೋಗ್ಯಾಯವ ಅಂತೆವಾಸಿನಿ ಶಿಷ್ಯಾಯ. ಅತ್ಯಂತ ಪ್ರಿಯನಾಗಿರುವ ಯೋಗ್ಯನಾದ ಶಿಷ್ಯನಿಗೂ ಹೇಳ್ಬೋದು. ಅವನು ಕೂಡ ಕರುಣಾಗ್ಬಿಡ್ತಾನೆ, ತಗೊಂಡ್ಬಿಡ್ತಾನೆ. ತುಂಬಾ ಗುರುಗೆ ಹೃದಯಕ್ಕೆ ಪಾತ್ರನಾದಂತಹ ಶಿಷ್ಯ ತಗೊಂಡ್ಬಿಡ್ತಾನೆ. ನಾನ್ಯಸ್ಮಿ ಕಸ್ಮಿ ಜನ ಬ್ರೂಯಾತ್. ಯಾರಿಗಾಯ್ತು ಅವ್ರಿಗೆ ಹೇಳ್ಬಾರ್ದು. ಯಾರಾಯ್ತು ಬಂದು ಕೇಳ್ಬಿಟ್ಟು ನಂಗೂ ಹೇಳ್ಕೊಡಿ ವಿದ್ಯೆ, ಡೋಂಟ್ ಸಿಟ್ ಹಿಯರ್, ಗೆಟ್ ಔಟ್ ಅನ್ಬೇಕತ್ತೆ. ಯಾರು ಬ್ರಹ್ಮ ಈ ಮಧುವಿದ್ಯೆಗೆ ಅನರ್ಹರು ಅಯೋಗ್ಯ ತಗೋಬೇಕಂತ ಮಾತ್ರನ ಯಾರಿಗಾಯ್ತು ಅವರಿಗೆ ಇದನ್ನು ಹೇಳಬಾರದು. ತೀರ್ಥದ್ವಯಂ ಅನುಜ್ಞಾತಂ ಅನೇಕೇಷಾಂ ಪ್ರಾಪ್ತಾನಾಂ ತೀರ್ಥಾನಾಂ ಆಚಾರ್ಯಾದೀನಾಂ. ಆಚಾರ್ಯನೇ ಮೊದಲಾಗಿ ಪ್ರಾಪ್ತವಾಗಿರುವ ಆಚಾರ್ಯನು ತೀರ್ಥನ. ಆಚಾರ್ಯ ಮುಂತಾದ ಅನೇಕ ತೀರ್ಥರು ಪ್ರಾಪ್ತರಾಗಿರುವಾಗ ಎಲ್ಲಾ ತೀರ್ಥನ ಕಿತ್ತಾಗಿ 2 ತೀರ್ಥವನ್ನು ಅನುಮತಿ ಕೊಡ್ತಾ ಇದೆ. ಆಚಾರ್ಯರಿಗೆ ತೀರ್ಥವ, ಆಚಾರ್ಯರೇ ಮುಂತಾದ ತೀರ್ಥರ. ಆಚಾರ್ಯರಿಗೆ ತೀರ್ಥರ, ಆಚಾರ್ಯರೇ ಮುಂತಾದ ತೀರ್ಥರ. ಆಚಾರ್ಯರು ತೀರ್ಥನ. ಅವನ್ ಆಚಾರ್ಯ ಅಂದ್ರೆ ಎಲ್ಲ ಯಾಜ್ಞವಲ್ಕ್ಯ ಅಂತ ಹೇಳ್ಕೊಡ್ತೀನಿ. ನೀನು ಯಾಜ್ಞವಲ್ಕ್ಯ ಹೇಳ್ಬೇಕಾ? ಸ್ವಾಮಿ ಏನ್ ಮಾಡಿದ್ದಾರೆ? ಪ್ರಾಪ್ತವಾಗಿರುವ ಅನೇಕ ತೀರ್ಥಗಳಲ್ಲಿ ಒಂದು ಆಚಾರ್ಯರು ಪಾತ್ರವನ್ನು ಮಾಡ್ಬಿಟ್ಟಿದ್ದಾರೆ ತೀರ್ಥಕ್ಕೆ, ವಿದ್ಯೆಗೆ. ಅಕಸ್ಮಾತ್ ಪುನಃ ತೀರ್ಥ ಸಂಕೋಚನ ವಿದ್ಯಾಯ ಕೃತಮಿತಿ ಆಹಾ. ಎಲ್ಲಾ ವಿದ್ಯೆಗೂ 6 ಜನ ಅಧಿಕಾರಿ ಬೇಕಾದ್ರೆ ಈ ವಿದ್ಯೆಗೆ ಯಾಕೆ ಸಂಕೋಚ ಮಾಡ್ತು? ಇಬ್ಬರಿಗೆ ಯಾಕೆ ಮಾಡ್ತು? ಎಲ್ರಿಗೂ ಹೇಳ್ಬೋದಲ್ಲ ಈ ವಿದ್ಯೆಯನ್ನ ಅಂತ ಕೇಳಿದ್ರೆ ಅದಕ್ಕೆ ಶ್ರುತಿ ಹೇಳುತ್ತೆ. ಆಹಾ ಯದ್ಯಪಿ ಅಸ್ಮಿ ಆಚಾರ್ಯಾಯ ನೋಡಿ ಇಮಾಂ ಕಶ್ಚಿತ್ ಪೃಥಿವೀಂ ಅದ್ಭಿ ಪರಿಗೃಹೀತಾಂ ಸಮುದ್ರ ಪರಿವೇಷ್ಟಿತ ಸಮಸ್ತಾಮಪಿ ದಜ್ಜಾತ್ ಅಸ್ಯಾಹ ವಿದ್ಯಾಯಾಹ ನಿಷ್ಕ್ರಿಯಾರ್ಥಂ ಆಚಾರ್ಯಾಯ ಧನಸ್ಯ ಪೂರ್ಣಾಂ ಸಂಪನ್ನಾಂ ಭೋಗೋಪಕರಣೈಃ
ನಾಸೋಸಿ ನಿಷ್ಕ್ರಿಯ. ಈ ವಿದ್ಯೆಯನ್ನು ಹೇಳ್ಕೊಟ್ಟಂತಹ ಆಚಾರ್ಯನಿಗೆ ಇಮಾಂ ಈ ಅಖಂಡ ಭೂಮಿಯನ್ನೇ ಅಪ್ಪಿದ ಸುತ್ತುವರಿಪಟ್ಟ ಭೂಮಿಯನ್ನ, ಸಮುದ್ರ ಪರಿಬೇಟಿರುವ ಭೂಮಿಯನ್ನ, ಅಖಂಡ ಭೂಮಿಯನ್ನೇ ದಾನ ಮಾಡುವ ವಿದ್ಯೆ ಹೇಳ್ಕೊಟ್ಟಿದ್ದಕ್ಕೆ ಆಗ ಹೇಳ್ಕೊಡ್ತೀನಿ ಎಂದು ಆಚಾರ್ಯನಿಗೆ ಧನ ತುಂಬಿರುವಂತಹ ಸಂಪನ್ನ ಸಮಸ್ತ ಭೋಗೋಪಕರಣಗಳನ್ನು ತುಂಬ ಹೋಗಿರ್ತಕ್ಕಂಥ ಭೂಮಿಯನ್ನು ಕೊಟ್ಟರು ಕೂಡ ಮದುವಿದ್ಯೆ ಹೆಚ್ಚಾಗ್ಬಿಡುತ್ತೆ. ಆ ಕೊಟ್ಟದ್ದಕ್ಕಿಂತ ಮದುವಿದ್ಯೆನೂ ಹೆಚ್ಚು, ಅಷ್ಟು ಕೊಡಕ್ಕೆ ಆಗಲ್ಲ ಅಂತ. ಯಸ್ಮಾತ್ ತಥೋಪಿ ದಾನಾತ್ ಏತದೇವ ಮಧುವಿದ್ಯಾ ದಾನಂ ಭೂಯಃ. ಬಹುತರ ಫಲಮಿತ್ಯರ್ಥ. ಆ ದಾನಕ್ಕಿಂತಲೂ ಇದೇ ಈ ಮಧುವಿದ್ಯಾ ದಾನ ಇದೆಯಲ್ಲ, ಇದೇ ಹೆಚ್ಚಿನ ಫಲ. ಮಧುವಿದ್ಯೆಯನ್ನ ಹೇಳ್ಕೊಟ್ಟಿದ್ದೀನಲ್ಲ, ನಂಗೆ ಬಹಳ ಫಲ ಬಂದಿಲ್ಲ, ಜಾಸ್ತಿ ಫಲ. ಇಡೀ ಅಖಂಡ ಭೂಮಿ ದಾನ ಮಾಡಿದಂತಹ ಆ ಚಿತ್ರಕೇತು ಭಾರಿ ದಾನ ಮಾಡಿದ ನಿನ್ನೆ ಬಂತಲ್ಲ, ಅವನಿಗಿಂತ ನಂಗೆ ಜಾಸ್ತಿ ಫಲ. ಮಧುವಿದ್ಯೆಯನ್ನು ಹೇಳ್ಕೊಟ್ಟ ಮೇಲೆ ಅಬ್ಬ ಅಖಂಡ ಭೂಮಿಯನ್ನೇ ದಾನ ಮಾಡಿದ ಫಲ ಬಂತು ನಮಗೆ. ಏನು ಅಸಾವಾದಿತ್ಯೋ ದೇವ ಮಧು ತಸ್ಯ ಜೌರೇವ ತಿರಶ್ಚಿರಂಶ ಅಂತರಿಕ್ಷಮೋಭ ಮರೀಚಿಯ ಪ್ರೋತ್ಸಾಹ ಕಮಿಟ್ಟು ಋಗ್ವೇದ ಪುಷ್ಟಂ ಋಕ್ಕಗಳೇ ಫಲಮಗಳು ಅದ ಯಶಸ್ಸೇರಿ ಹಿಂದಿ ಮೀದಿ ಮನ್ನಾದಿ ಹೊಸೋಜಾಯತ ಹಾಕೊಂಬಿಟ್ಟು ಅದು ಆಯ್ತಿರ ಪೂರ್ತಿ ಕಲಾಶ್ರಯಿಸ್ಕೊಡಿ. ಅದೇ ರೋಹಿತ ರೂಪ, ಆಮೇಲೆ ಯಜುರ್ವೇದವೇ ಪುಷ್ಪ, ಯಜುರ್ಮಂತ್ರಗಳೇ ದುಂಬಿಗಳು, ಅದರಿಂದ ಉಂಟಾದ ಯಶಸ್ಸಿ ಅದು ದಕ್ಷಿಣ ದಿಕ್ಕಲ್ಲಿ ಬಿಳಿ ರೂಪದಿಂದ ಆಶ್ರಯಿಸಿಕೊಂಡಿದೆ. ಆಮೇಲೆ ಸಾಮವೇದ ಹೂವು, ಸಾಮ ಮಂತ್ರಗಳೇ ಮಧುಕರ, ಅದೆಲ್ಲ ನಡೆದಂತಹ ಕರ್ಮದಿಂದ ಬರುವಂತಹ ಯಶಸ್ಸಿದೆ. ಅದೇ ಇದು ಅದರ ಫಲ ಅದು ಪಶ್ಚಿಮ ದಿಕ್ಕನ್ನು ಆಶ್ರಯಿಸಿಕೊಂಡಿದೆ. ಅದು ಕಪ್ಪು ರೂಪ, ಹಾಗೆ ಮರುತರು ಸಾಧ್ಯರು ಅಂತ ಹೇಳಿ 5 ದಿಕ್ಕಿನ ಇದನ್ನು ಅಥರ್ವೇದ, ಇತಿಹಾಸ ಪುರಾಣ, ಆಮೇಲೆ ಮುಖ್ಯ ಆದೇಶಗಳು ಅದೆಲ್ಲವನ್ನು ತಿಳ್ಕೊಂಡು ಅದು ನಾನಾಗಿದ್ದೀನಿ, ಆದಿತ್ಯ ಮಧುವೆ ನಾನಾಗಿದ್ದೀನಿ, ಅಹಂ ಬ್ರಹ್ಮೋಪಾಸನೆ ಅಂಥ ಈ ಪಂಚ ಮಧುವಿ ರೂಪಗಳಾದಂತಹ ಆದಿತ್ಯನೇ ನಾನಾಗಿದ್ದೀನಿ ಅಂತ ಕೊಂಡು ನಾನು ವಸುರೂಪದವನು, ರುದ್ರರೂಪದವನು, ಆದಿತ್ಯ ರೂಪದವನು, ಮರುದ್ರೂಪದವನು, ವಿಶೇಷದವನು, ಆದ್ರೂಪದವನು, ಎಲ್ಲಾ ದೇವತಾರೂಪನಾಗಿ, ಸರ್ವವೇದಮಯನಾಗಿ, ಸರ್ವಲೋಕಮಯನಾಗಿ ಎಲ್ಲವೂ ಆಗಿ ತುಂಬಿಕೊಂಡಿದ್ದೀನಿ ಅಂತ ಹೇಳಿ ಭಾವನೆ ಮಾಡ್ತಾ ಇದ್ದವನು ಆಯ್ತ ಅಂತ ಮುಂದಾಗ್ತಾನೆ. ದುರಭ್ಯಾಸ ಆಗರಾರ್ಥ. ಇದು 2 ಸಲ ಹೇಳಿದ ಜಾತಕ್ಕೆ ಏಕದೇವತೋ ಭೂಯ ಅಂತ ಹೇಳಿದ ಜಾತಕ್ಕೆ ಅಂದ್ರೆ ಇದೆಲ್ಲ ಈ ವಿದ್ಯೆಯಲ್ಲಿ ಆಧಾರ ತೋರಿಸೋಕೋಸ್ಕರ ಹೇಳಿದ್ರು. ಬಹಳ ಹೆಚ್ಚಿನ ವಿದ್ಯೆ ಅಂತ. ಗಾಯತ್ರಿ ವಾ ಇದಕ್ಕೂ ಸರ್ವಂಭೂತಂ ವಾಗ್ವೈ ಗಾಯತ್ರಿ ಸರ್ವಂಭೂತಂ ಗಾಯತ್ರಿ ತ್ರಾಯತೆ ಚ. ಗಾಯತ್ರಿ ವೈ ಇದಂ ಸರ್ವಂ ಭೂತಂ ಯತ್ ಇದಂ ಕಿಂ ಚ ವಾಗ್ ವೈ ಗಾಯತ್ರಿ ವಾಗ್ ವಾ ಇದಂ ಸರ್ವಂ ಭೂತಂ ಗಾಯತ್ರಿ ಚ ತ್ರಾಯತೆ ಚ. ಇದಂ ಸರ್ವಂ ಗಾಯತ್ರಿ ವಾಯು ಓಂಕಾರ ಹೇಳ ಹಾಗೇನೆ ಗಾಯತ್ರಿ ವಾಯು ಹೇಳ್ತಾ ಇದೆ. ಇಲ್ಲಿಂದ ಮುಂದಕ್ಕೆ ಗಾಯತ್ರಿ ಬ್ರಹ್ಮೋಪಾಸನೆಯನ್ನು ಹೇಳ್ತೀನಿ ಹೊರಟಿದೆ. ಮಧುವಿದ್ಯೆ ಮುಗೀತು, ಇವಾಗ ಗಾಯತ್ರಿ ಬ್ರಹ್ಮೋಪಾಸನೆಯನ್ನು ಹೇಳ್ತೀನಿ ಅಂತ ಆರಂಭ ಮಾಡ್ಕೊಳ್ತಾ ಇದ್ದೆ. ನೋಡ್ರಪ್ಪ, ಈ ಜಗತ್ತಲ್ಲಿ ಏನೇನಿದೆ ಎಲ್ಲವೂ ಗಾಯತ್ರಿ ಬ್ರಹ್ಮವೇ. ಇಲ್ಲಿ ಗಾಯತ್ರಿ ಅಂದ್ರೆ ಉಪನಯನದಲ್ಲಿ ಮಾನವಕರಿಗೆ ಉಪದೇಶ ಕೊಡೋ ಗಾಯತ್ರಿ ಅಲ್ಲ, ಇದು ಗಾಯತ್ರಿ ಛಂದಸ್ಸನ್ನ ಹೇಳ್ತಾ ಇದೆ. ಬೃಹದಾಂಕ ಬಂತಲ್ಲ, ಅಷ್ಟಾವಕ್ಕರಾಣಿ, ಋಜೋಸಾಮಾನಿ ಅಷ್ಟಾವಕ್ಕರಾಣಿ, ಪ್ರಾಣಾಪಾನ ಅಷ್ಟಾವಕ್ಕರಾಣಿ ಅಂತ ಹೇಳಿ 8 ಅಕ್ಷರ. ಇದು ಗಾಯತ್ರಿಯು 8 ಅಕ್ಷರ 3 ಅದಕ್ಕೆ ಸಮಾನ ಹೇಳಿ. ಆಮೇಲೆ ಗಾಯತ್ರಿ ಏಕಪದಿ ದ್ವಿಪದಿ ತ್ರಿಪದಿ ಚತುರ್ಪದಿ ಅಪಂಚಸಿ ನಮಸ್ತೆಸ್ತು ತುರಿಯಾಯ ಪದೇ ಅಪರೋರ್ಧೆ ಅಸಾವಧು ಮಾ ಪ್ರಾಪದು. ಆದಿತ್ಯ ಅನ್ನೋ ಉಪಸ್ಥಾನ ಇದೆ, ಅದು ಅಕ್ಕ ನಿತ್ಯ ಜಪ ಮಾಡೋ ಗಾಯತ್ರಿ. ಅದು ಎಲ್ಲ ಗಾಯತ್ರಿ ಇಟ್ಕೋಬೋದನೋ ಗಾಯತ್ರಿ ಅದು. ಇದು ಗಾಯತ್ರಿ ಛಂದಸ್ಸು. ಇದು ಎಲ್ಲಾ ವೇದದಲ್ಲಿ ಇದೆಯಲ್ಲ, ಉತ್ಸಾಹಿಗೆ ಗಾಯತ್ರಿ ಹೇಳೋದು ಜಾಸ್ತಿ. ಎಲ್ಲಾ ಗಾಯತ್ರಿ ಛಂದಸ್ಸಲ್ಲೂ ಇದೆಲ್ಲವೂ ಗಾಯತ್ರಿ ಛಂದೋನ್ಮೂಲಕವಾಗಿ, ಗಾಯತ್ರಿ ಛಂದಸ್ಸಿನಲ್ಲಿ ಅನುಗತವಾದ ಬ್ರಹ್ಮವೇ ಇದೆಲ್ಲವೂ ಆಗಿದೆ. ಬರೀ ಛಂದೋ ರೂಪಕ್ಕೆ ಇದೆಲ್ಲವೂ ಆಗುವುದನ್ನು ಹೊಂದಲ್ಲ, ಛಂದಸ್ಸಿನ ಅನುಗತವಾದ ಬ್ರಹ್ಮವೂ ಇದೆಲ್ಲವೂ ಆಗಿದೆ ಅಂತ ಹೇಳ್ಕೊಂಡು ಏನೇನಿದೆ ಅದೆಲ್ಲವೂ ವಾಗ್ಮಿ ಗಾಯತ್ರಿ. ಗಾಯತ್ರಿ ಇದ್ದ ವಾಕ್ಯ ಅಲ್ಲದೆ ಅಂತ.
ವಾಕ್ಗೂ ಗಾಯತ್ರಿಗೂ ಏಕಾತ್ಮತೆ ಮಾಡ್ತಾ ಇದೆ. ಹೇಗೆ ವಾಕ್ ಗಾಯತ್ರಿ ಅಂದ್ರೆ ವಾಗ್ವಾ ಇದನ್ ಸರ್ವಂ ಭೂತಂ ಗಾಯತ್ರಿ, ಎಲ್ಲವೂ ವಾಕ್ಯ, ಎಲ್ಲವೂ ನಾಮವೇ ತಾನೆ, ನಾಮವೆಲ್ಲ ವಾಕ್ಯ ತಾನೆ. ವಾಕ್ಯ ಹೇಳೋದು, ಬಾಗಿಲು, ಕಿಟಕಿ, ಬೀರು, ಇದಿಂತ ಪುಸ್ತಕ, ಬೆನ್ನು, ಸರ್ವ ಆಚಾರ ವಿಕಾರ, ಎಲ್ಲಾ ವಿಕಾರವು ವಾಕ್ಯದಿಂದ ಆಚಾರದಿಂದ ಸಮಸ್ತವೂ ವಾಕ್ಯ ಆಗಿದೆ. ವಾಕ್ ಬಿಟ್ಟು ಶಬ್ದ ಬಿಟ್ಟು ಬೇರೆ ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಹಾಗಾಗಿ ಎಲ್ಲವೂ ವಾಕ್ಯ. ಹಾಗೆ ಗಾಯತಿ ತ್ರಾಯತೆ, ಗಾಯತ್ರಿ ತ್ರಾಯತೆ. ಎಲ್ಲವನ್ನೂ ಹೇಳೋದು ವಾಕು, ಎಲ್ಲವನ್ನೂ ಕಾಪಾಡೋದು ಗಾಯತ್ರಿ. ಇದು ನನ್ ಮನೆ, ನೀನ್ ಹೇಳ್ಕೊಂಡ್ರೆ ನಿನ್ ಮನೆ ಆಗಿರುತ್ತೆ. ನೀನ್ ನಿಂದು ಅಂತ ಹೇಳ್ಕೊಳ್ಳದೆ ಹೋದ್ರೆ ನಿಂದಾಗೋದೇ ಇಲ್ಲ. ಅದೊಂದು ಪುಸ್ತಕ ಇಟ್ಟು ಹೋಗ್ತೀನಿ ಅನ್ಕೋ, ನಂದು ಅದು ಯಾರು ಬಿಟ್ಟಲ್ಲ ಅವ್ನು ಅಂತ ನೀನು ಹೇಳ್ಕೊಳ್ಳೋ ಹಂಗೆ ತಿಂಗಟ್ಲೆ ಇದ್ರೆ ಎಲ್ಲ ತಗೊಂಡ್ತಾರೆ. ಆ ವಾಕು ಕಾಪಾಡುತ್ತೆ, ಯಾವುದು ಅಂತ ನಿಂದನ್ನಾಗಿ ಮಾಡುತ್ತೆ. ಹೇಳೋದು ಕಾಪಾಡೋದು ಎರಡು ವಾಕಿನ ಶಕ್ತಿ. ಆ ವಾಕು ಗಾಯತ್ರಿ ಆಗಿದೆ. ಗಾಯತ್ರಿಯು ವಾಕ್ ಮೂಲಕ ಜಗತ್ತೆಲ್ಲ ತುಂಬಿಕೊಂಡಿದೆ, ವ್ಯಾಪ್ತವಾಗಿದೆ, ಎಲ್ಲವನ್ನು ಕಾಪಾಡುತ್ತೆ. ಗಾಯಂತಂ ತ್ರಾಯತೆ, ಹೇಳುವುದನ್ನು ಕಾಪಾಡುತ್ತೆ. ಆದರೆ ವಾಗ್ಮಿ ಗಾಯತ್ರಿ. ಯತೇವಂ ಅತಿಶಯ ಫಲ ಏಷಾ ಬ್ರಹ್ಮವಿದ್ಯಾ ಅತಃ ಸಾ ನಕಾರಾಂತರೇಣಾಪಿ ವಕ್ತವ್ಯಾ ಇತಿ ಗಾಯತ್ರಿ ವಾ ಇದಮಿತ್ಯಾದ್ಯಾರಭ್ಯತೆ. ಯಾವ ಕಾರಣದಿಂದ ಈ ಬ್ರಹ್ಮವಿದ್ಯೆಯು ಬಹಳ ಹೆಚ್ಚಿನ ಫಲದಿಂದ ಕೂಡಿದ್ದಾಗಿದೆಯೋ, ತುಂಬಾ ಶ್ರೇಷ್ಠ ಫಲಕ್ಕೆ ಕಾರಣವಾಗಿದೆಯೋ, ಆದ್ರಿಂದ ಆ ಬ್ರಹ್ಮವಿದ್ಯೆಯನ್ನೇ ಇನ್ನೊಂದು ಪ್ರಕಾರದಿಂದಲೂ ಹೇಳ್ತೀನಿ ಅಂತ ಹೇಳಿ ಆರಂಭ ಮಾಡ್ಕೊಳ್ತಾ ಇದೆ. ಗಾಯತ್ರಿ ವಾಯುಗಂ ಸರ್ವಂ ಅಂತ ಈ ಖಂಡ ಆರಂಭ ಆಗ್ತಾ ಇದೆ. ಇದೆಲ್ಲವೂ ಗಾಯತ್ರಿ ಕಂಡ್ರಪ್ಪ, ಗಾಯತ್ರಿ ಬಿಟ್ಟು ಯಾವುದು ಇಲ್ಲ ಈ ಜಗತ್ತಲ್ಲಿ. ಎಲ್ಲವೂ ಗಾಯತೆ ತ್ರಾಯತೆ, ವಾಗ್ಭಿ ಗಾಯತ್ರಿ, ವಾಕ್ಯ ಗಾಯತ್ರಿ, ವಾಕ್ಯ ಎಲ್ಲವೂ ಹೇಳುತ್ತೆ, ವಾಕ್ಯ ಎಲ್ಲವನ್ನು ಕಾಪಾಡುತ್ತೆ ಅಂತ. ಗಾಯತ್ರಿ ದ್ವಾರೇಣ ಉಚ್ಯತೆ ಬ್ರಹ್ಮ. ಗುರುಗಳೇ, ಇಲ್ಲಿ ಗಾಯತ್ರಿ ಅಂತ ಹೇಳ್ತಾ ಇರೋದು ಈ ಬ್ರಹ್ಮ ವಿದ್ಯೆಗ ಅಲ್ಲಲ್ಲ, ಈ ವೇದದಲ್ಲಿ ಬರುವ ಗಾಯತ್ರಿ ಛಂದಸ್ಸಿನ ಮಂತ್ರದಲ್ಲಿ ಬ್ರಹ್ಮ ಭಾವನೆ ಮಾಡೋಕೆ, ಛಂದಸ್ಸಿಗೆನೆ ಇಲ್ಲಿ ಗಾಯತ್ರಿ ಅಂತ ಹೇಳ್ತಾ ಇದೆ. ಎಲ್ಲಾ ಗಾಯತ್ರಿ ಛಂದಸ್ಸಿಗೂ ಗಾಯತ್ರಿ ಅಂತ ಹೇಳ್ತಾ ಇದೆ. ಆ ಗಾಯತ್ರಿ ಛಂದಸ್ಸಲ್ಲಿ ಅದನ್ನ ಬ್ರಹ್ಮ ಭಾವನೆ ಮಾಡ್ಬೇಕು. ಛಂದಸ್ಸನ್ನೇ ಭಾವನೆ ಮಾಡೋದ, ಛಂದಸ್ಸಲ್ಲಿರೋ ಮಂತ್ರಗಳ ಅರ್ಥಗಳನ್ನ ಮಾಡ್ಕೊಂಡ್ ಮಾಡ್ಬೇಕು? ಛಂದಸ್ಸನ್ನ, ಗಾಯತ್ರಿ ಛಂದಸ್ಸನ್ನ ಭಾಷಿಕಾರ ಕೊಡ್ತಾರೆ. ಏನ್ ಗಾಯತ್ರಿ ಛಂದಸ್ಸಿನ ಏನ್ ವಿಶೇಷ ಅದು ಮುಂದೆ 2 ವಾಕ್ಯ ಆಗತ್ತೆ ಬರುತ್ತೆ. ಅದು ಮುಂದೆ ಇಲ್ಲೇ ಇದೆ. ಗಾಯತ್ರಿ ಛಂದಸ್ಸಿಗೆ ಏನ್ ವಿಶೇಷ? ಎಲ್ಲಾ ಛಂದಸ್ಸು ಬ್ರಹ್ಮ ಅಲ್ವೇ ಅಂದ್ರೆ ಇಲ್ಲ, ಗಾಯತ್ರಿ ಛಂದಸ್ಸು ಒಂದು ಹೆಚ್ಚುಗಾರಿಕೆ ಇದೆ. ಆ ಗಾಯತ್ರಿ ಛಂದಸ್ಸನ್ನೇ ಬ್ರಹ್ಮಾನುಪಾಸನೆ ಮಾಡಿ ಗಾಯತ್ರಿ ಛಂದಸ್ಸಿಗೂ ವಾಕ್ಯಗೂ ಈಕ್ವೇಶನ್ ಮಾಡ್ತಾ ಇದೆ. ಅದೆರಡು ಒಂದೇ. ವಾಕ್ಯ ಎಲ್ಲವನ್ನು ಹೇಳುತ್ತೆ, ಎಲ್ಲವನ್ನು ಕಾಪಾಡುತ್ತೆ. ಅರ್ಥಾತ್ ಗಾಯತ್ರಿ ವಾಕ್ ಮೂಲಕ ಎಲ್ಲವನ್ನು ತುಂಬಿಕೊಂಡು ಎಲ್ಲವನ್ನು ಕಾಪಾಡ್ತಾ ಗಾಯತ್ರಿ ಬ್ರಹ್ಮವಾಗಿದೆ ಭಾವನೆ ಮಾಡ್ತಾ ಹೋಗ್ತದೆ. ಓಂಕಾರವನ್ನು ಬ್ರಹ್ಮಾನ್ ಭಾವನೆ ಮಾಡುವ ಹಾಗೆ ಗಾಯತ್ರಿ ಛಂದಸ್ಸನ್ನು ಬ್ರಹ್ಮಾನ್ ಭಾವನೆ ಮಾಡಬೇಕು. ಸರ್ವ ವಿಶೇಷ ರಹಿತಸ್ಯ ನೇತಿ ನೇತಿ ಇತ್ಯಾದಿ ವಿಶೇಷ ಪ್ರತಿಷೇಧ ಗಮ್ಯಸ್ಯ ದುರ್ಬೋಧತ್ವ. ಗಾಯತ್ರಿ ದ್ವಾರದಿಂದ ಯಾಕೆ ಹೇಳ್ತೀರಾ ಬ್ರಹ್ಮವನ್ನ? ನೇರಾಗಿ ಬ್ರಹ್ಮವನ್ನು ಹೇಳ್ಬಿಡಿ, ಬ್ರಹ್ಮ ಹೇಗಿದೆಯೋ ಹಾಗೆ ತಿಳಿಸ್ಕೊಟ್ಬಿಡಿ ಅಂದ್ರೆ ಇಲ್ಲ, ನೇರಾಗಿ ಬ್ರಹ್ಮವನ್ನು ಹೇಳ್ಬೇಕು ಅಂದ್ರೆ ಅದ್ರಲ್ಲಿ ಯಾವ ವಿಶೇಷವೂ ಇಲ್ಲ. ನಾಮ, ರೂಪ, ಕ್ರಿಯೆ, ಜಾತಿ, ದ್ರವ್ಯ, ಗುಣ, ಸಂಬಂಧ ಏನೂ ಇಲ್ಲ. ಅದು ಹಾಗಾದ್ರೆ ಅದು ನೇತಿ ಎಂಬುದಾಗಿ ಈ ವಿಶೇಷವನ್ನೆಲ್ಲ ಪರಿಶೇಷ ಮಾಡುವ ಮೂಲಕ ಗೊತ್ತಾಗುವಂಥದ್ದು. ಅದು ನಮ್ಮಂತ ಮಂದ ಮಧ್ಯಮಾದಿಗಳಿಗೆ ದುರ್ಬೋಧ, ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಮೂಲಕ ಭಾವನೆ ಮಾಡುದು. ಇದು ಒಂದು ಮನಸ್ಸಿಗೆ ಒಂದು ಆಕಾರ ಕೊಟ್ಟು, ಒಂದು ಕಲ್ಪನೆ ಕೊಟ್ಟು ಇಲ್ಲಿ ಭಾವನೆ ಮಾಡು ಅಂತ ಹೇಳಿದ್ರೆ ಭಾವನೆ ಮಾಡ್ತಾ 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 ಅಲ್ಲಿ ಇದಾಗ್ತಾನೆ. ಅವನು ಏನಾಗ್ತಾನೆ? ಭಾವನೆಯಿಂದ ಪಕ್ವ ಆಗ್ತಾನೆ. ಭಾವನೆ ಪಕ್ವವಾಗಿ ಸಂಸ್ಕಾರಗೊಂಡವನಾಗಿ ಶುದ್ಧ ಬ್ರಹ್ಮನ್ ಕಂಡ್ಕೊಳ್ಳೋ ಯೋಗ್ಯತೆ ಬರುತ್ತೆ. ಯೋಗ್ಯತೆ ಬರೋಕ್ಕೋಸ್ಕರವಾಗಿ ಕಾರ್ಯ ಬ್ರಹ್ಮೋಪಾಸನೆ, ಕಾರಣ ಬ್ರಹ್ಮ ಅನುಭವ ತಿಳ್ಕೊಳ್ಳೋದು, ಕಾರ್ಯ ಬ್ರಹ್ಮವನ್ನ ಭಾವನೆ ಮಾಡೋದು. ಕಾರ್ಯ ಬ್ರಹ್ಮನ ಹುಟ್ಟಿದ ಬ್ರಹ್ಮ, ವಿಕಾರ ಬ್ರಹ್ಮ, ಸಗುಣ ಬ್ರಹ್ಮ ಎಲ್ಲ ಒಂದೇ ಅರ್ಥ. ಕಾರ್ಯ ಬ್ರಹ್ಮ, ಸಗುಣ ಬ್ರಹ್ಮ, ಆಮೇಲೆ ಇದು ಸಗುಣ ಏನು ವಿಕಾರ ಬ್ರಹ್ಮ, ಸಗುಣ ಬ್ರಹ್ಮ, ವಿಕಾರ ಬ್ರಹ್ಮ.
ಅನೇಕೇಶು ನೀವು ಕೇಳಿದ್ರೆ ಪ್ರಶ್ನೆ ಉತ್ತರ ಸತ್ಸು ಅನೇಕೇಶು ಛಂದಸ್ಸು ಗಾಯತ್ರ್ಯಾಹ ಏವ ಬ್ರಹ್ಮಜ್ಞಾನದ್ವಾರತೆಯ ಉಪಾದಾನಂ ಪ್ರಾಧಾನ್ಯ ಅಲ್ಲರಿ ತಿಷ್ಟಪು ಅನುಷ್ಟಪು ಜಗತಿ ಬೃಹತಿ ಪಂಕ್ತಿ ಇಷ್ಟೆಲ್ಲ ಛಂದಸ್ಸಿದೆ. ಗಾಯತ್ರಿ ಏನ್ ಕಿಮ್ಮತ್ತು, ಗಾಯತ್ರಿಗೆ ಏನ್ ವಿಶೇಷ ಅಂತ ಕೇಳಿದ್ರೆ ಹೌದು, ಅನೇಕ ಛಂದಸ್ಸುಗಳು ಇದ್ದರೂ ಕೂಡ ಗಾಯತ್ರಿ ಮೂಲಕವಾಗಿ ಬ್ರಹ್ಮಜ್ಞಾನ, ಗಾಯತ್ರಿಯನ್ನೇ ಬ್ರಹ್ಮಜ್ಞಾನಕ್ಕೆ ದ್ವಾರವಾಗಿ ಸ್ವೀಕಾರ ಮಾಡ್ತಾ ಇರೋದು ಯಾತಕ್ಕೆ ಅಂದ್ರೆ ಅದು ಪ್ರಧಾನವಾಗಿದೆ ಅಂದ್ರು. ಹೇಗ್ ಪ್ರಧಾನ ಅಂದ್ರೆ ಬೈತಾರೆ, ಸೋಮಾಹರಣಾತ್ ಇದರ ಛಂದೋಕ್ಷರ ಆಹರಣೇನ ಇದರ ಛಂದೋ ವ್ಯಾಪ್ಯಾಚ ಸರ್ವ ಸವನ ವ್ಯಾಪಕತ್ವಾಚ ಯಜ್ಞೇ ಪ್ರಾಧಾನ್ಯಂ ಗಾಯತ್ರ್ಯಾ ಗಾಯತ್ರಿ ಯಗುಂಸೋ ಮಮಾಹರತ್ ತಸ್ಯ ಯೋಗುಂಸೋ ಪರಾಪದತ್ ತಾದಾರಾಭವನ. ಮುಂಚೆ ತೃತೀಯಸ್ಯಾಭಿತೋ ದಿವಿ ಸೋಮಾಧಿ, ಇಲ್ಲಿಂದ ಮೂರನೇ ಲೋಕ ಅಂದ್ರೆ ಬ್ರಹ್ಮಲೋಕದಲ್ಲಿ ಇತ್ತಂತೆ ಸೋಮ. ಗಾಯತ್ರಿ ಇದು ಹಕ್ಕಿ ರೂಪದಿಂದ ಹೋಗಿ ಗರುಡ ರೂಪದಿಂದ ಹೋಗಿ ಹೊತ್ಕೊಂಡ್ಬಂತು ಭೂಲೋಕಕ್ಕೆ, ತಂದು ನೆಟ್ಕೊಟ್ಟು ಇದು ಮಾಡ್ತು. ಸೋಮವನ್ನ ಭೂಲೋಕಕ್ಕೆ ತಂದದ್ದು ಒಂದು ವಿಶೇಷ. ಆಮೇಲೆ ಮುಂಚೆ ಸೃಷ್ಟುಪ್ ಜಗತಿ ನಾನ್ ತರ್ತೀನಿ ಅಂತ ಹೋದ್ರು. ಸೃಷ್ಟುಪ್ಪಿಗೆ ಜಗತ್ತಿಗೆ ಒಂದು 13 ಅಕ್ಷ ಇತ್ತು, ಒಂದು 14 ಅಕ್ಷ ಇತ್ತು. ತರಲಿಲ್ಲ ಅಷ್ಟೇ ಅಲ್ಲ, ತಮ್ಗೆ 2 ಅಕ್ಷ ಬೇರೆ ಕಳ್ಕೊಳ್ಬಿಟ್ರು. 13 11 ಆಯ್ತು ಸೃಷ್ಟುಪ್ಪು, 14 12 ಆಯ್ತು ಜಗತಿ. ಗಾಯತ್ರಿಗೆ 4 ಆಯ್ತು, ಚತುರಕ್ಷರ ಸತ್ಯ ಜಯ ಜ್ಯೋತಿಷ ತಮಸ್ಯ ಅಜ ಅಭ್ಯರುಂದ ಸಾಸೋ ಮುಂಚಾರ ಚಕ್ತಾರಿ ಚಾಕ್ಷರಾಣಿ. ಸೋಮನು ತಂತು, ಆ 4 ಅಕ್ಷರನು ತಂತು, ಇವ್ರು ಬಿಬ್ಲಿ 2 ಅಕ್ಷರ ಅಂತ ಅಷ್ಟದು. ಹುಟ್ಟಿಸ್ಕೊಂಬಂದ ದೇವೇಂದ್ರ. ಕೇಳ್ಕತಿಗೆ ಹೊರ್ದ ನಿಮ್ ತರ ಫಾಸ್ಟ್, ನಿಮ್ ತರಾನೇ ಅದು ಫಾಸ್ಟ್ ಇದೆ. ಭಾರಿ ಫಾಸ್ಟ್ ಅದು ಗಾಯತ್ರಿ. ಗಾಯತ್ರಿ ಭಾರಿ ಫಾಸ್ಟ್. ಎಂತ ಜಬ್ಬ ಅದು ಅಟ್ಟಿಸ್ಕೊಂಬಂದ ದೇವೇಂದ್ರ ಹೊಡಿತೀನಿ ಅಂತ ವಜ್ರದಿಂದ ಹೊಡೆದ ಏನಾಯ್ತು ಅಂದ್ರೆ ಅದು ರೆಕ್ಕೆ ತುದಿಗೆ ಇಟ್ಬಿತ್ತು. ಆ ರೆಕ್ಕೆ ಒಂದಷ್ಟು ಹಾರೋಯ್ತು, ಅದು ಭೂಮಿಗೆ ಬಿತ್ತು. ಅದು ಮುತ್ಕ ಮರ ಹುಟ್ಟಿಬಿಡ್ತು, ಮುತ್ಕ ಮರ. ತಸ್ಯ ಪರ್ಣಮಚ್ಛಿದ್ಯತ ಪರ್ಣೋ ಭವದು ಬ್ರಹ್ಮ ವೈ ಪರ್ಣಃ ಯತ್ಪರ್ಣ ಶಾಖಯ ಬ್ರಹ್ಮಣಿ ನಪಾಕರು. ಬ್ರಹ್ಮದಿಂದ ಪ್ರಸಂಗ ಆಗುತ್ತೆ. ಆ ಗಾಯತ್ರಿ ಪಕ್ಕೆಯಿಂದ ಬಿದ್ದದ್ರಿಂದ ಆ ಮುತ್ಕಮರ ಹೊಡ್ತು. ಆ ಮುತ್ಕಮರದ ತಗೊಂಡು ನೀವು ಹಸುವನ್ನು ಕರು ಬೇರ್ಪಡಿಸಿದರೆ ಬ್ರಹ್ಮದಿಂದ ಬೇರ್ಪಡಿಸಿದಂಗ ಆಗತ್ತೆ. ಹೋದಾಗ ಅಷ್ಟು 4 ಅಕ್ಷರ ಅಂತಂದು ಅದೇನಾಯ್ತು, ಒಂದು ಪದ್ಭ್ಯಾನ್ ದ್ವೇ ಸವನೇ ಸಮಗೃಹ್ಣ ಮುಖೇಲಿ, 2 ಸವನವನ್ನ ಕಾಲಿನ ಹಿಡ್ಕೊಳ್ತಂತೆ, 1 ಸವನವನ್ನ ಮುಖದಿಂದ ಹಿಡ್ಕೊಂಡ್ಬಿಡ್ತದೆ. ತೃತೀಯ ಸವನಕ್ಕೆ ಬೇಕಾದಂತಹ ಸೋಮವನ್ನ ಕೊಕ್ಕಲ್ಲಿ ಕಚ್ಕೊಳ್ತು. ಪ್ರಾತಃಸವನಕ್ಕೆ ಮಾಧ್ಯಮ ಬೇಕಾದ ಸೋಮವನ್ನ 2 ಕಾಲ ತಗೊಂಡು ಓಡ್ ಬಂತು. ಫಾಸ್ಟ್ ಬರುವಾಗ ಹಂಗಾಯ್ತು. ಅದೇನಾಯ್ತು, ಒಂದ್ಸಲ ಅಗ್ಗಿಬಿಡ್ತು. ಆ ಕೊಕ್ಕಲ್ಲಿ ಇದ್ದದ್ದನ್ನ ಅಗ್ಗಿಬಿಡ್ತು, ಒಳಗೆ ಹೋಗ್ಬಿಟ್ಟು ಸೋಮ. ತಸ್ಮಾತ್ ತೃತೀಯ ಸವನೆ ರುಜೀಶ ಜಜ್ಜಿದನ್ನ ಜಜ್ಜುತ್ತಾರೆ, ಭೀತವಿ ವಹಿಮನ್ಯಂತೆ. ಅದು ಜಜ್ಜಿದನ್ನೇ ನಾ ತಿದ್ದೆ ಅನ್ಕೊಂಡು ಮಾಡಿ ಗರುಡ ರೂಪದಿಂದ ಬಂದ ಗಾಯತ್ರಿ ಆ ರೀತಿ ಮಾಡ್ಸಲ್ಲ. ಅದಕ್ಕಾಗಿ ಇಲ್ಲೂ ಯಜ್ಞದಲ್ಲಿ ಸೋಮಯಾಗದಲ್ಲಿ ತೃತೀಯ ಸವನದಲ್ಲಿ ಸೋಮರಸವನ್ನು ಜಜ್ಜುವಾಗ ಪ್ರಾತಃ ಸವನ ಜಜ್ಜಿದನ್ನೇ ಇನ್ನೊಂದ್ಸಲ ಜಜ್ಜಿ ಬಿಟ್ಟು ತೃತೀಯ ಸವನಕ್ಕೆ ಅದರ ಸೋಮ ಇಟ್ಕೊಳ್ತಾರೆ. ಬರ್ತಿದ್ದಲ್ಲ ಅಲ್ಲಿ ಅಲ್ಲ ಪ್ರಾಚೀನ ಅಂಶ. ಅಕ್ಷರ ಆಹರಣೆನ ಬಾಕಿ ಛಂದಸ್ಸನ್ನು ಸೃಷ್ಟ ಜಗತಿ ಛಂದಸ್ಸಿನ ಅಕ್ಷರ ಅಂತ ಹೇಳೋದ್ರ ಮೂಲಕ ಒಂದು ಮತ್ತೆ ಇದ ಛಂದ ಎಲ್ಲಾ ಛಂದಸ್ಸನ್ನು ವ್ಯಾಪಿಸ್ಕೊಂಡೆ ಗಾಯತ್ರಿ. ಮತ್ತು ಅಷ್ಟೇ ಅಲ್ಲ, ಸರ್ವ ಸವನ ವ್ಯಾಪಕ 3 ಸವನವನ್ನು ವ್ಯಾಪಿಸ್ಕೊಂಡಿದೆ ಗಾಯತ್ರಿ. 3 ಸವನದಲ್ಲೂ ಗಾಯತ್ರಿ ಇದೆ. ಯಾಕಂದ್ರೆ ಆ ಅಗ್ನಿ ಜನಿಗೆ ಕಣ್ ಕಟ್ಬಿಟ್ಟು
ಈ ಗಾಯತ್ರಿ ಛಂದಸ್ಸಿನ ಸೋಮವನ್ನೇ ಹೇಳೋದು ಜಜ್ಜೋಗ ಕಟ್ಬಿಟ್ಟಿರ್ತಾರೆ ಅವನಿಗೆ ಆ ಬಾಕಿ ಎಲ್ಲ ನೋಡ್ತಾನೆ ಇರ್ತಾರೆ ಆಗಿಲ್ಲ ಕಟ್ಬೇಕು ಶ್ರುತಿ ಕುಂಟ್ಬೇಕಷ್ಟೇ ಏನು ಕಡಿತಾ ಇದೆ ತಲ ಯಾಕಾದ್ರೆ ಬಿಸಿಲ್ಲ ಯಜ್ಞೆ ಪ್ರಾಧಾನ್ಯ ಗಾಯತ್ರಿ ಸಿಕ್ಕಾಪಟ್ಟೆ ಕಡಿತಾ ಇದೆ ಗಾಯತ್ರಿಗೆ ತುಂಬಾ ಪ್ರಾಧಾನ್ಯತೆ ಇದೆ ಗಾಯತ್ರಿ ಸಾರತ್ವಾಚ ಬ್ರಾಹ್ಮಣಸ್ಯ ಓ ಟೈಮ್ ಆಯ್ತು ಮಾತರಮಿವ ಗುರುತರಾಂ ಗಾಯತ್ರೀಂ ತಥೋ ಅನ್ಯತ್ ಗುರುತರಂ ನ ಪ್ರತಿಬದ್ಧತೆ ಯಥೋಕ್ತಂ ಬ್ರಹ್ಮಾಪೀತಿ ಗಾಯತ್ರಿಯ ಸಾರವಾಗಿದೆ ಬ್ರಾಹ್ಮಣ ಗಾಯತ್ರಿ ಸಾರವಾಗಿ ಹುಟ್ಟಿರೋದು ತಾಯಿಯಂತೆ ನೋಡ್ಕೋಬೇಕಂತೆ ಇದಕ್ಕಿಂತ ಹೆಚ್ಚಿನ ಬಾಕಿದೆಲ್ಲವನ್ನು ಬಿಟ್ಟು ಗಾಯತ್ರಿಯನ್ನೇ ಗುರುತರಾಂ ಗಾಯತ್ರಿ ಗುರುತರವಾದ ಗಾಯತ್ರಿಯನ್ನ ಇಟ್ಟು ತಥೋ ಅನ್ನ ನಪ್ಪಳು ಇನ್ನೊಂದನ್ನು ಯಾವ ಕಾರಣ ಪಡ್ಕೊಳ್ಳೋದಿಲ್ವೋ ಅಂತ ಗುರುತರಾಂ ಗಾಯತ್ರಿ ಹಿತ್ವ ಶ್ರೇಷ್ಠ ಆಗಿರುವ ಗಾಯತ್ರಿಯನ್ನು ಬಿಟ್ಟು ತಥೋ ಅನ್ನ ಗುರುತರ ನಪ್ಪದಿ ಬಂದಿದೆ ಇದಕ್ಕಿಂತ ಹೆಚ್ಚು ಯಾವ ಕಾರಣ ಪಡ್ಕೊಳ್ಳೋದಿಲ್ವೋ ಆದ್ರಿಂದ ಬ್ರಹ್ಮವನ್ನು ಪಡ್ಕೊಳ್ಳೋದಿದೆ ಇದಕ್ಕೆ ಈಗ ಹೆಚ್ಚಾಗಿದೆ ಮಾಡಿದ್ರೆ ಅದನ್ನು ಬ್ರಹ್ಮದ್ವಾರ ಎಂದುಕೊಂಡಿರ್ತದೆ ಗಾಯಂತೆ ಮೇಲೆ ಹೇಳಿದ ಬ್ರಹ್ಮಕ್ಕೆ ದೊರೆಯಲಾರದೆ ಮೇಲೆ ಹೇಳಿದಂತ ಬ್ರಹ್ಮಕ್ಕೆ ಗಾಯತ್ರಿಗಿಂತ ಮತ್ತೊಂದು ನಮಗೆ ಸಾಧನ ಸಿಗೋದಿಲ್ಲ ಅಂತ ಹೇಳ್ತಾ ಇದೆ ತಸ್ಯಾಂ ಅತ್ಯಂತ ಗೌರವ ಪ್ರಸಿದ್ಧತ್ವ ಗಾಯತ್ರಿಯಲ್ಲಿ ಹೆಚ್ಚಿನ ಗೌರವವು ಲೋಕದಲ್ಲಿ ಪ್ರಸಿದ್ಧವಾಗಿದೆ ಗಾಯತ್ರಿ ಬಾ ಮಾಡ ವೇದಾಧ್ಯಯನ ಮಾಡೋದು ಕೂಡ ಇಲ್ಲ ಗಾಯತ್ರಿ ಬಾ 2 ಹೊತ್ತು ಮಾಡು ಅಂತ ಹೇಳ್ತಾರೆ ಅದು ಮಾಡ್ತಾ ಇದ್ದು ಬ್ರಾಹ್ಮಣ್ಯ ಉಳ್ಕೊಳುತ್ತೆ ಅಥವಾ ಗಾಯತ್ರಿ ಮುಖೇನ ಬ್ರಹ್ಮ ಉಚ್ಯತೆ ಗಾಯತ್ರಿ ಮುಖದಿಂದ ದ್ವಾರವಾಗಿ ಬ್ರಹ್ಮನ್ ಹೇಳ್ತೀನಿ ಅಂತ ಹೇಳಿ ಹೊರಟಿದೆ ಸಾಕು ಓಂ ಶಾಂತಿ ಶಾಂತಿ ಶಾಂತಿ